ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸತ್ಯ ಮಿಥ್ಯ ದೇವ್ರಿಗೆ ಗೊತ್ತು, ನಮ್ದೇನಿದ್ರು ನ್ಯಾಯ ಸುತ್ತು. ಹತ್ತು ಹತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ. ನಮ್ಗೆ ಕಷ್ಟ ಇಲ್ಲ ನಷ್ಟ, ಕಾಲು ಎಳೆಯೋದ್ ನಮ್ಗೆ ಇಷ್ಟ. ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ನಾವು ಸ್ವಲ್ಪ ಕಿರಿಕೋ ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರೀ ದುಡ್ಡು ಫಸ್ಟ್ ತಗೊಂಡ್ಬಿಡ್ತಾರೆ ಅವರೆಲ್ಲ. ಏನು ಸರ್ ಇದು? ಸಿನಿಮಾ ಯಾವುದು ಸ್ವಾಮಿಗಳೇ ಟೆಲಿವಿಷನ್ ಮತ್ತೆ ಸ್ವಾಮಿ ಅಲ್ಲ ಅವ್ರು ಹಾಕಲಿಲ್ಲ. ಎಷ್ಟು ಗಂಟೆಗೆ ಅಲ್ಲ ಕೊಲ್ಲೂರಲ್ಲಿ ಕೆಲವು ದೇವಸ್ಥಾನದಲ್ಲಿ ನಾನು ಹಿಂದೂ ಅಂತ ಇಲ್ಲಿ ಇಲ್ಲೇ ನಾನು ಹೆಚ್ಚು ಕಡೆ ಸಾಗರದ ಕೊಲ್ಲೂರಲ್ಲಿ ಸರ್ ಅವ್ರೊಂದು ಸ್ವಲ್ಪ ಟೆನ್ಷನ್ ಫೋಟೋ ಅಲ್ಲೇ ನಾವು ಅನಿಸ್ಕೊಂಡು ಅದನ್ನ ಇದ್ರ ಮೇಲೆ ತೊಂದ್ರೆ ನಾವು ಅದೇ ಇಲ್ಲ ಎಂತ ಗೊತ್ತಾ ಒಟ್ಟಲ್ಲಿ ವಿಷಯ ಇರ್ತದೆ ಅದೆಲ್ಲ ಖಂಡಿತ ಭವಿಷ್ಯ ಇದೆ ನನಗೆ. ನಾನು ಸುಳ್ಳುಗಳನ್ನು ಹೇಳಿ ನಮ್ಮ ಹತ್ರ ಏನಾದರೂ ಇಸ್ಕೊಂಡು ಹೋಗುವಂಥ ತುಂಬ ಸಣ್ಣ ಮಟ್ಟದ ಬುದ್ಧಿ ಮನುಷ್ಯ ನಾನು, ಆಯಿತಾ? ಖಂಡಿತ ಭವಿಷ್ಯ ಇದೆ. ಸ್ವಲ್ಪ ಕೈಗೊಳ್ಳಿ. ನಿಮ್ಗೆ ಇಷ್ಟ ಆದರೆ ನಾನು ಹೇಳಿದ್ದು ಸತ್ಯ ಅನಿಸಿದರೆ ನೀವು ಮತ್ತೆ ಮುಂದೆ ಮಾತಾಡಿ. ಇಲ್ಲ ನಿಮ್ಮಲ್ಲಿ ನೂರಾರು ತಲೆಯನ್ನು ತಿನ್ನುವಂಥ ವಿಚಾರಗಳು ತಲೆ ಒಳಗಡೆ ಇರ್ಬೋದು ಸ್ವಾಮಿ. ಆದರೆ ವೇದ ಸುಳ್ಳಾದರೂ ಸತ್ಯತೆ ಸುಳ್ಳಾಗೋದಿಲ್ಲ. ಯಾವತ್ತು ನೈಜತೆ ಅನ್ನುವಂಥ ನೈಜತೆ ಆಗಿರ್ತದೆ. ಸಹಕಾರದಿಂದ ನಿಮ್ಮ ಹೆಸರು ಬರ್ತಾ ಇದೆ, ಹೌದಾ ಇಲ್ಲ? ಸಹಕಾರದಿಂದ ಬರ್ತಾ ಇದೆ ನಿಮ್ಮ ಹೆಸರು. ಮೊದಲಿನಿಂದನೂ ಕೂಡ ಹೊರಗಿನ ಪ್ರಪಂಚಕ್ಕೆ ತೋರ್ಪಡಿಸುವಂಥ ಕೆಲಸದಲ್ಲಿ ಭಾಗಿಯಾಗ್ತದೆ. ಮಧ್ಯದಲ್ಲಿ ಸ್ವಲ್ಪ ನಿಮ್ಮ ಅಡೆತಡೆಗಳಾದವು ನಿಮಗೆ. ಆದರೆ ಈಗ ಮತ್ತೆ ಅದೇ ಕಾರ್ಯಕ್ಕೆ ಕೈ ಹಾಕಿದ್ದೀರಿ. ಇದೇ ರೀತಿಯ ಬಣ್ಣದ ಬದುಕಿನ ಕೆಲಸಗಳಲ್ಲಿ ಏಳು ಬೀಳುಗಳನ್ನು ಕಂಡವರು ನೀವು ಅಲ್ವಾ? ಆದರೆ ಇವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜೊತೆಗೆ ಮ್ಯಾನೇಜರ್ ಖಂಡಿತ ಸೂರ್ಯನಿಗೆ ಮುಖ ಮಾಡಿ ಹೇಳ್ತೇನೆ, ಖಂಡಿತ ನಿಮಗೆ ಒಳ್ಳೇದಾಗ್ತದೆ. ನಾವು ಕಾರಣದಿಂದ ನಿಮ್ಮ ಹೆಸರು ಬರ್ತಾ ಇದ್ದೆ. ನಾವು ಕಾರಣದಿಂದ ಹೆಸರು ಬರ್ತಾ ಇದ್ದೆ. ಇತ್ತೀಚೆಗಷ್ಟೇ ನೀವು ಇನ್ನೂ ಒಂದು ಖುಷಿಯ ವಿಚಾರಕ್ಕೆ ಹೆಜ್ಜೆ ಇಟ್ಟಿದ್ದೀರಿ. ನೀವು ಒಂಟಿಯಾದ ಜೀವಿ ನೀವಲ್ಲ, ಜಂಟಿ ಜೀವನಕ್ಕೆ ಕಾರಣ. ಹೌದೇ ಇಲ್ಲ? ನನ್ನ ಮಾತು ನೀವು ಸುಳ್ಳು ಅನಿಸಿದರೆ ನನ್ನ ಈಚೆಗೆ ಮೋಸ ಮಾಡಿಕೊಂಡಂಗೆ. ಈಗಾಗಲೇ ನೀವು ಇತ್ತೀಚೆಗೆ ಮದುವೆಯಾಗಿ ಶುಭ ಸಮಾಚಾರಕ್ಕೆ ಕಾಲಿಟ್ಟಿದ್ದೀರಿ, ಹೌದಾ ಇಲ್ಲ? ಖಂಡಿತವಾಗಿ ಈ ಬಣ್ಣದ ಬದುಕು ನಿಮಗೆ ಒಂದು ಉಜ್ವಲ ಭವಿಷ್ಯವನ್ನು ಕೊಡ್ತದೆ. ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಕೊಲ್ಲೂರಿನಲ್ಲಿ ನನ್ನ ನೋಡಿರ್ಬೋದು, ಆದರೆ ಮುಂದಿನ ದಿನದಲ್ಲಿ ಖಂಡಿತ ಭವಿಷ್ಯ ಇದೆ. ಸದ್ಯದ ಮಟ್ಟಿಗೆ ನನಗೆ ನೀವು ಎಲ್ಲಿಂದ ಬಂದಿರಿ ಅಥವಾ ಇವರಿಗೂ ಎಲ್ಲಿಂದ ಬಂದಿರಿ ನನಗೆ ತಿಳಿದಿಲ್ಲ. ಇವರ ಜೊತೆಗೆ ನಿಮ್ಮ ಭವಿಷ್ಯ ಕಾಲಿಡ್ತು ಅಂತಂದರೆ ಖಂಡಿತ ಮುಂದೆಯೂ ಕೂಡ ಒಳ್ಳೆಯದಾಗ್ತದೆ. ನೀವು ಕೂಡ ಬಣ್ಣದ ಭವಿಷ್ಯಕ್ಕೆ ಕಾಲಿಡ್ತಾ ಇದ್ದೀರಿ, ಖಂಡಿತ ಒಳ್ಳೆಯದಾಗ್ತದೆ. ಮುಂದೆ ಕೂಡ ಉಜ್ವಲ ಭವಿಷ್ಯ ಇದೆ. ಇನ್ನೂ 4 ಜನರಿಗೆ ಖುಷಿಯನ್ನು ಗೋವಿಂದ ಅಂತ
ಮನೋಭಾವಗಳು. ಹೌದಲ್ವ ನನ್ನ ಮಾತಿನಲ್ಲಿ ಸುಳ್ಳು ಅನಿಸಿದ್ರೆ ಬೇಡ. ಇದು ಹೋಗುವಾಗ ಇದೇ ದಾರಿ ಮಧ್ಯದಲ್ಲಿ ಹೋಗುವಾಗ ಉಡುಪಿ ಕಡೆ ಹೋಗೋದು, ಇದು ನನ್ನ ಉಡುಪಿ ಬೇರೆಂತ ಸತ್ಯದ ಮಟ್ಟಿಗೆ 201 ರೂಪಾಯಿ ಹಣ ಕೊಡಿ, ಖಂಡಿತ ಒಳ್ಳೆಯದಾಗ್ತದೆ. ನೀವು ಸುಳ್ಳು ಕೊಳ್ಳನ್ನು ಹೇಳಿ ನಿಮಗೆ ಖುಷಿ ಕೊಟ್ಟಂಥ ಅವಶ್ಯಕತೆ ನನಗಿಲ್ಲ. 201 ರೂಪಾಯಿ ನನಗೆ ಕೊಡಿ, ಮುಂದೆ ಖಂಡಿತ ನಿಮಗೆ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. 201 ರೂಪಾಯಿ ಫೋನ್ ಮಾಡಿ ಇಲ್ಲಿಗೆ ಮಾಡಿದೆ. ಇನ್ನೂರಿಲ್ಲ, 100 ಕೊಡ್ತೇನೆ. 201 ರೂಪಾಯಿ ಕೊಡಿ ಸರ್. ಯಾರ್ಯಾರನ್ನು ಮಾತನಾಡಿಸಿ ಯಾರ್ಯಾರನ್ನೋ ಗುರಿಯಾಗಿ ಇಟ್ಟುಕೊಂಡು ಮಾತಾಡ್ಕೊಂಡ ಯಾವದಾನ ನನಗಿಲ್ಲ. ನನ್ನ ಮನಸ್ಸಿಗೆ ಯಾರು ಬರ್ತಾರೆ ಆ ವ್ಯಕ್ತಿ ಕೂಡ ಜೀವನದಲ್ಲಿ ತುಂಬ ನೊಂದು ಬಂದವರು. ಈಗ ಹೋದ್ರಲ್ಲ ಅವರಿಗೂ ಕೂಡ ಭವಿಷ್ಯದಲ್ಲಿ ತುಂಬ ಕಷ್ಟ ಅನುಭವಿಸಿದವರು ಅವರು, ನನಗೆ ಗೊತ್ತು. ಆದರೆ ಇವತ್ತಿನ ದಿನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏಳಿಗೆಯನ್ನು ಕಂಡುಕೊಂಡು ಹೇಳಿದ ಮಾತು ಸುಳ್ಳಾದರೂ ಅವ್ರು ಹೇಳಿ ತುಂಬ ಏಳು ಬೀಳುಗಳನ್ನು ನೋಡಿಕೊಂಡು ಕಷ್ಟದಲ್ಲಿ ಸೈಕಲ್ನಂತ ತುಳ್ಕೊಂಡು ಬಂದವರು. ಮುಂದಿನ ದಿನದಲ್ಲಿ ಖಂಡಿತ ಭವಿಷ್ಯದ ಇದೇ ಬಣ್ಣದ ಬದುಕು ಅವರಿಗೆ ಉತ್ತುಂಗಕ್ಕೆ ಏರಿಸುವಂಥ ಶಕ್ತಿ ಅವರಲ್ಲಿ. ಅವ್ರ ಜೊತೆಗೆ ನೀವಿರಿ ಖಂಡಿತ. ನೀವು ಕೊಡುವಂಥ 201 ರೂಪಾಯಿ ನಿಮಗೆ ಭವಿಷ್ಯಕ್ಕೆ ಮುಂದೆ ಒಳ್ಳೆಯದಾಗ್ತದೆ ಸ್ವಾಮಿ. ಖಂಡಿತ ಫ್ಯೂಚರ್ ಇದೆ ನಿಮಗೆ. ನೀವು ಕೊಟ್ಟರೆ ನೀವು ಅಂದರೆ ಆ ಕಡೆ ಹೋಗೋದಿಲ್ಲ ಉಡುಪಿಗೆ. ಉಡುಪಿ ಆತಲ್ಲ, ನಾವಿಲ್ಲಿ ಚಿಕ್ಕ ಕುಂದಾಪುರ ಆಚೆ ಪ್ರಮೋಷನ್ ಇತ್ತು. ಭವಿಷ್ಯ ಸರಿ ಇತ್ತು ನಿಮ್ದು? ಭವಿಷ್ಯದ ಪರಿಸ್ಥಿತಿ ಏನಂತಂದರೆ ಸರಿಯಾದ ವಿಚಾರದಲ್ಲಿ ಇದ್ದಾರೆ ಅವರು. ಏನು ಹುಡುಕಿಲ್ಲ. ಖಂಡಿತ ಫ್ಯೂಚರ್ ಇದೆ ಮುಂದೆ ನಿಮಗೆ ಜೀವನದಲ್ಲಿ. ಮುಂದೆ ಬರುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಮುಖದಲ್ಲಿ. ನಿಮ್ಗೆ ಇಷ್ಟ ಇದ್ದರೆ ಕೊಡಿ, ಒತ್ತಾಯಪೂರ್ವಕವಾಗಿ ನಾನು ಏನು ಕೇಳ್ತಾ ಇಲ್ಲ ಸ್ವಾಮಿ. ಅವರಿಗೂ ಭವಿಷ್ಯ ಇದೆ, ಆದರೆ ನಿಮಗೆ ಮನಸ್ಸಿಗೆ ನೋವು ಮಾಡ್ಕೊಂಡು ಏನೋ ನನಗೆ ಸಹಾಯ ಮಾಡುವಂಥ ಹಂಗಲ್ಲ. ಎಲ್ಲ ಐಟಮ್ ದುಡ್ಡು ತಕ ಬರ್ತದೆ, ಜಾಸ್ತಿ ಇಲ್ಲ. ಎಷ್ಟಿದೆ ಅಷ್ಟು ಕೊಡಿ ಸಾಕ. ಎಷ್ಟಿದೆ ಅಷ್ಟು ಕೊಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ, ಅದರಲ್ಲಿ ನಿಮ್ಗೆ ಒಳ್ಳೇದು ಕಾಣ್ತದೆ. ಗೋವಿಂದ ಇವ್ ನಂಬಿದ್ರೆ ಮಾತ್ರ 200 ಕೊಡತ್ತೆ. ಇಲ್ಲಿ ನಂಗೆ ಬಸ್ ಇದೆ ಅಂತ ಬೇಕಾದ್ರೆ ಸ್ವಾಮೀಜಿ ಲಕ್ಷ ಪೇಮೆಂಟ್ ತಗಂತ ಸ್ವಾಮೀಜಿಗೆ 200 ರೂಪಾಯಿ ಕೊಡೋಕೆ. ನೀವು ಕೊಟ್ಟಂಥ ಈ 200 ರೂಪಾಯಿ ನೀವೇನು ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಇದರದ್ದು 30 ಲಕ್ಷ ಪಟ್ಟು ನಿಮಗೆ ಸಿಗಲಿ, ಖಂಡಿತ ಒಳ್ಳೆಯದಾಗ್ತದೆ. ನೀವು ಕೊಡ್ತಾ ಇರೋದು ನನಗಲ್ಲ, ನನಗೊಬ್ಬನಿಗೆ ಕೊಡ್ತಾ ಇಲ್ಲ, ನಮ್ಮ ಇಡೀ ತಂಡಕ್ಕೆ ಕೊಡ್ತಾ ಇದ್ದಾರೆ. ಕಾರಲ್ಲಿ ಕ್ಯಾಮರಾ ಇದೆ, ನಿಮಗೀಗ ಸಡನ್ಲಿ ಬಂದ ತಕ್ಷಣ ನೀವು ಏನೋ ಟೆನ್ಷನಲ್ಲಿದ್ದಿರಿ, ತುಂಬ ಎಮೋಷ್ನಲ್ ಆಗಿದ್ರಿ, ಏನೋ ಇಲ್ಲಿ ಸೆಟಪ್ ನಿಮ್ಮದು ಏನೋ ಸಿನಿಮಾ ಪ್ರಮೋಷನಿಗೆ ಬಂದಿದ್ರಿ. ಈ ಸರ್ ನಮ್ಗೆ ಮೊದಲಿಂದ ಪರಿಚಯ, ನಾವು ಇವರೆಲ್ಲ ಮೊದಲು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದು. ಬೆಂಗಳೂರು ಫಸ್ಟ್ ಸಿನಿಮಾ ಪ್ರಮೋಷನ್ ಟೈಮ್ ನಾನು ಇವ್ರ ಜೊತೆಗೆ ಇದ್ದೆ. ಆಯಿತಾ, ನಿಮಗೆ ನಿಮ್ಮ ವಿಚಾರಗಳನ್ನೆಲ್ಲ ಇವರೇ ಹೇಳಿದ್ದೆ. ನಿಮಗೆ ಸಡನ್ಲಿ ನಿಮ್ಮ ಭವಿಷ್ಯದ ಬಗ್ಗೆ ಹೇಳಿದ ತಕ್ಷಣ ನಿಮ್ಗೆ ಏನು ಭವಿಷ್ಯ ಇದೆ ಅಲ್ಲ, ನಾವು ಹೋತ ಇದು ಯಾಕೋ ಎಲ್ಲೋ ಮಿಸ್ ಹೊಡಿತಿತ್ತಲ್ಲ ಆಯ್ತಾ. ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಕೊಟ್ಟಿದ್ದೀರಿ. ಒಂದು ನಮ್ಮ ಭಾಷೆಯ, ನಮ್ಮ ನೆಲದ, ನಮ್ಮ ಸಂಸ್ಕೃತಿಯ ಸೊಗಡಿನ ಒಂದು ಅತ್ಯುನ್ನತ ಚಿತ್ರ ಗುಂಟಿ. ಇದು ಸಂಸ್ಕೃತಿಯ ಸದ್ದು. ಅಂದರೆ ನಮ್ಮ ಸಂಸ್ಕೃತಿಯ, ನಮ್ಮ ಕಟ್ಟಳೆಗಳನ್ನು ಇದನ್ನು ಈಗಾಗಲೇ ನಾನು ಸಂದೇಶ್ ಶೆಟ್ಟರ್ ಮುಖಾಂತರವಾಗಿ ಕೇಳಿದ್ದೇನೆ. ಅವರು 2-3 ಸಿನಿಮಾಗಳನ್ನು ಕೊಟ್ಟಿದ್ದರು. ಅಷ್ಟು ಸಿನಿಮಾಗಳು ಜನಜನಿತವಾಗಿತ್ತು. ಯಾಕಂದರೆ ಪ್ರೇಕ್ಷಕರಿಲ್ಲದೆ ಇದ್ದರೆ ಸಿನಿಮಾ ತಂಡದವರಿಗೂ ಬೇಜಾರು ಅಥವಾ ಕಲಾವಿದರಿಗೂ ಬೇಜಾರು. ಆದರೆ ಈ ಸಿನಿಮಾ ಆ ಥರದ್ದಲ್ಲ. ಇದು ಎಲ್ಲ ಸಿನಿಮಾಕ್ಕಿಂತ ವಿಭಿನ್ನ ಶೈಲಿಯಲ್ಲಿ ಮೂಡಿಬಂದಂಥ, ಅತ್ಯುನ್ನತ ಚಿತ್ರೀಕರಣದಿಂದ ಮೂಡಿಬಂದಂಥ, ಒಳ್ಳೆ ಟೆಕ್ನಿಷಿಯನ್ಸ್ಗಳ ಮುಖಾಂತರವಾಗಿ ಮೂಡಿಬಂದಂಥ ಚಿತ್ರ ಇದು. ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇದೆ, ನನಗೂ ಕೂಡ ಈ ಸಿನಿಮಾ ಹೇಗಿದೆ ಅಂತ. ನಾವು ಮಾತ್ರ ಹೇಳೋದಲ್ಲ, ಇಡೀ ನಮ್ಮ ಕರ್ನಾಟಕದ ಜನತೆಗೆ ನಮ್ಮ ಈ ಸಂಸ್ಕೃತಿ ರೀಚ್ ಆಗಬೇಕು, ನಮ್ಮ ಈ ಸಂಸ್ಕೃತಿ, ನಮ್ಮ ಈ ಸಿನಿಮಾ ರೀಚ್ ಆಗಬೇಕು. ಲಕ್ಷ ಜನ ವೀಕ್ಷಕರು ಈ ಸಿನಿಮಾವನ್ನು ನೋಡುವಂತಾಗಲಿ. ನಿಮ್ಮ ಚಿತ್ರತಂಡಕ್ಕೆ ನಮ್ಮ ನ್ಯೂಸ್ ನೆಕ್ಸ್ಟ್ ತಂಡ ಕಡೆಯಿಂದ ಶುಭಾಶಯ, ಒಳ್ಳೆಯದಾಗಲಿ. ನೀವು ಬಕ್ರ ಆಗಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಇದೆ, ಆಯಿತಾ? ಖಂಡಿತ ಇವ್ರನ್ನ ಬಿಡಬೇಡಿ, ಖಂಡಿತ ನಿಮ್ಮ ಭವಿಷ್ಯ ಇದೆ. ಯಾಕಂತ ಹೇಳಿದ್ರೆ ಒಂದಷ್ಟು ಸಿನಿಮಾದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿದಂಥವ್ರು ಇವರು, ಆಯಿತಾ? ನಮ್ಮ ಡಿವೈಡ್ಸ್ ಕಡೆಯಿಂದ ಒಂದು ಚಿಕ್ಕ ಕಿರು ಕಾಣಿಕೆ ನಿಮಗೆ.
ಡೇವಿಡ್ಸ್ ಎನ್ನುವಂಥದ್ದೊಂದು ಮಹೋನ್ನತ ಸಂಸ್ಥೆ ನಿಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ವ್ಯವಸ್ಥೆಯಲ್ಲಿ ನಿಮ್ಮ ಮನೆಯಲ್ಲಿ ನಡೆಯುವಂಥ ಎಲ್ಲ ಶುಭ ಸಮಾರಂಭಗಳಿಗೂ ಎಲ್ಲ ರೀತಿಯ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಿಕೊಡುವಂಥ ಏಕೈಕ ನಮ್ಮ ಸಂಸ್ಥೆ ಡಿಯೋವೆಟ್ಸ್. www.diovets.com ಅನ್ನು ಸಂಪರ್ಕ ಮಾಡಿ ಇದರ ವಿಷಯಗಳೆಲ್ಲವೂ ನಿಮಗೆ ತಿಳಿಯುತ್ತದೆ. ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡುವಂಥ ಏಕೈಕ ಸಂಸ್ಥೆ ನಮ್ಮ ಡಿಯೋವೆಟ್ಸ್. ಎಲ್ರಿಗೂ ಕೂಡ ನಮಸ್ಕಾರ. ಮುಂದಿನ ಎಪಿಸೋಡನ್ನು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗಲೇ ನಮ್ಮನ್ನೆಲ್ಲ ನೀವು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಒಮ್ಮೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದ. ಸತ್ಯ ಮಿಥ್ಯ ದೇವ್ರಿಗೆ ಗೊತ್ತು, ನಮ್ದೇನಿದ್ರು ನ್ಯಾಯ ಸುತ್ತು, ಹತ್ತು ಹತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ. ನಮ್ಗೆ ಕಷ್ಟ ಇಲ್ಲ ನಷ್ಟ, ಕಾಲು ಎಳೆಯೋದ್ ನಮ್ಗೆ ಇಷ್ಟ, ತಿದ್ದಿ ದಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ, ತಿದ್ದಿ ದಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ನಾವು ಸ್ವಲ್ಪ ಕಿರಿಕೋ ಗುರು, ನಾವು ಸ್ವಲ್ಪ ಕಿರಿಕೋ ಗುರು, ನಾವು ಸ್ವಲ್ಪ ಕಿರಿಕೋ ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಕಿರಿಕೋ ಗುರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.